ಹುಡುಗನ ಕಡೆಯವರಿಂದ ಒಂದು ಸ್ಪೆಷಲ್ ಡಿಮ್ಯಾಂಡ್ ಇದೆ. ಒಂದು ಕಿಸ್ಸು ಕೊಡ್ಬೇಕಂತೆ. 1 2 3 2 1. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ heartily welcome to all of you for this beautiful occasion. Swagata. Today is not just an engagement, but it's a special beginning of a beautiful couple forever. So let's make this moment forever memorable. Okay, ಈ ಮೂಮೆಂಟ್ ಇನ್ನಷ್ಟು ನಾವು ಜಾಲಿಯಾಗಿ ಎಂಜಾಯ್ ಮಾಡುವ. ದೇಕ ನಾಚಿಕೆ ಬೇಕು ಸ್ವಲ್ಪ. ತಲೆ ಬಗ್ಗಿಸು, ಕಾಲಲ್ಲಿ ಕಿರಿ ಇಂತ ಕಿರಿದು ಅಲ್ಲ, ಸ್ವಲ್ಪ ನಾಚಿಕೆ ಅಲ್ಲ, ನಾಚಿಕೆದಾಗೆ ಮಾಡಬೇಕು. ನಾಚಿಕೆ ಮಾಡಬೇಕು. ನಂಗಿಲ್ಲ ನಾಚಿಕೆ. ನಾಚಿಕೆ ನಮ್ಮ ಜೊತೆ ಬಿಟ್ಟಿದೆ. ಯಾಕೆ ನಾಚಿಕೆ ಇಲ್ಲ? ನಾಚಿಕೆ ಇಲ್ಲ ಅದಕ್ಕೆ. 24 ಗಂಟೆ ಮಾತಾಡ್ತಾರೆ, ಮತ್ತೊಂದೇ ನಾಚಿಕೆ. ದಿವಸದಲ್ಲಿ 24 ಗಂಟೆ ಮಾತಾಡ್ತಾರೆ, ಮತ್ತೊಂದೇ ನಾಚಿಕೆ. ಅಷ್ಟೆಲ್ಲ ಮಾತಾಡ್ತೇವೆ ಆದ್ರೆ ಇವಳಿಗೆ ಗೊತ್ತುಂಟು, ಇವಳಿಗೆ ಗೊತ್ತುಂಟು. ಹೌದೌದು ಹೌದೌದು. ಇಲ್ಲ, ಸುಮ್ಮನೆ ಹೇಳುದು. ದೇವಿಕಾಳ ಇನ್ನಷ್ಟು ಸ್ಪೆಷಲ್ ಮಾಡಲು ಬಂದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಷ್ಟೇ. ನಿನ್ನ ಹುಡುಗನ ನೋಡೋದು ಖುಷಿಯಾಗಿ ನೋಡುತ್ತೆ. ನಿನ್ನ ಹುಡುಗನ ಯಾವ ಗುಣ ಇಷ್ಟ? ಎಲ್ಲ ಎಲ್ಲ ಹೇಗೆ ಗೊತ್ತು ನಿಂಗೆ? ನಾವು ಮಾತಾಡ್ತಿದ್ದಲ್ಲ ಹಾಗೆ. ಪರ್ಟಿಕ್ಯುಲರ್ ಆಗಿ ಇದೊಂದು ಸೇಮ್ ಎಂತ ನನಗೆ ವೈಬ್, ನನ್ನ ವೈಬ್ಗೆ ಮ್ಯಾಚ್ ಆಗ್ತಾರೆ. ಚಿಕ್ಕ ವೈಬ್ ಅಂತೆ. ಅದೆಂತ ವೈಬ್ ಅಂದರೆ? ವೈಬ್ ಚೆಕ್. ಶೆಟ್ರ್ ಅಲ್ಲ, ವೈಬ್ ಚೆಕ್. ವರ್ಷ 26 ಆಯಿತು. ಜೊತೆಯಲ್ಲಿ ವಿವಾಹ ಸಂಬಂಧಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಮುಂದಕ್ಕೆ ಯೋಜನೆ ಮಾಡಿಕೊಳ್ಳುವರಿದ್ದೇವೆ. ಅವರಿಗೆಲ್ಲ ಒಂದು ದೇಹ ಕೂಗ್ತಾಳೆ ಇಲ್ವಾ ದೇಹ? ಯಾಕೆ ಕೂಗುದಿಲ್ಲ ಯಾಕೆ ಗೊತ್ತುಂಟಾ? ಅವಳ ಕಣ್ಣಲ್ಲಿ ಲೆನ್ಸ್ ಹಾಕಿದಾಳೆ, ಒಂದು ಕೂಗಿದ್ರದೆಲ್ಲ ಹೋಗ್ತದೆ. ಹಾಗೆಲ್ಲ ಅವಳು ಇದು ಇವಳಿಗೆ ಮಂಡೆ ಇಲ್ಲ. ಅದು ಎಂಗೇಜ್ಮೆಂಟ್, ಮದುವೆಗೆ ಕೇಳು. ಕೇಳುದು ಮದುವೆಗೆಲ್ಲ ಆದ್ರೂ ಡಿಎಲ್ ಸಿಕ್ತು ಇನ್ನು ಸಿಗ್ಲಿಲ್ಲ. ಉಂಗುರ ಹಾಕಿ ಮದುಮಗಳು ಸ್ಮೈಲ್ ಮಾಡ್ತಾ ಇದ್ದಾಳೆ. ಬೆನ್ನು ಮತ್ತು ಕತ್ತು ನೇರವಾಗಿರಲಿ. ಬೇಜಾರಾಗಿದೆ ಅಲ್ಲ ಸ್ಪರ್ಶ ಮತ್ತು ಪಿಂಕಿಗೆ ಅಲ್ಲ? ಖುಷಿ ಈಗ ಪರವಾಗಿಲ್ಲ, ಇನ್ನು ಉಂಟಲ್ಲ. ದೇವಿಕ ಕೂಗ್ತಾಳ. ಇದೀಗ ಮುಖ್ಯವಾದ ಕ್ಷಣ, ನಾವೆಲ್ಲ ಕಾತುರದಿಂದ ಕಾಯುತ್ತಿದ್ದ ಕ್ಷಣ. ಅದಕ್ಕಾಗಿ ರೆಡಿಯಾಗಿ ಬರ್ತಾಳೆ ನಮ್ಮ ಮದುಮಗಳು. ಮದುಮಗ ಕೊಟ್ಟ ಸೀರೆಯಲ್ಲಿ ಈಗ ಮಿಂಚಲು ಬರೆಸಿದ್ದಾಳೆ ದೇವಿಕಾ. ಈಗ ಫಿಲ್ಲಿಂಗ್ ಕಾರ್ಯಕ್ರಮ ಮರಿಲಿನ ಜಯಂತಿ ಅವರಿಂದ ಭರತನಾಟ್ಯ ಡ್ಯಾನ್ಸ್. ಓಕೆ ಮಕ್ಕಳ ಡ್ಯಾನ್ಸ್ ಈಗ
ನಿಮಗೋಸ್ಕರ. ಆಮೇಲೆ ಇಲ್ಲಿ ಮಕ್ಕಳು ಯಾರೆಲ್ಲ ಬಂದಿದ್ದಾರೆ, ಆ ಮಕ್ಕಳಿಗೆ ಭಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರ ಪೋಷಕರು ಯಾರಿದ್ದಾರೆ ಅವರು ಸೈಡಲ್ಲಿ ನಿಂತು ತಾವು ಡ್ಯಾನ್ಸ್ ಮಾಡಬೇಕಂತ ವಿನಂತಿ. ಆ ಮಕ್ಕಳ ಪೋಷಕರು ಎಲ್ಲಿದ್ರು ಬೇಗ ಎದ್ದು ಬಂದು ಆ ಭವ್ಯತೆಗೆ ಬಂದ್ರು, ಸೈಡಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಸಂತು ಡ್ಯಾನ್ಸಿಗೆ ನೀನು ಬರೋದೇ ಭವ್ಯ ಬರೋದಿಲ್ಲ ಇಲ್ಲಿ. ಓಕೆ, ಈಗ ಮಕ್ಕಳ ಡ್ಯಾನ್ಸ್. ಸಾಕಾಯಿಲ್ಲ, ಹಿಂದಿದ್ದವರೆಲ್ಲ ಬೈವಾರು. ಎಂತ ಪ್ರಾಕ್ಟೀಸ್ ಇಲ್ಲ, ಇದು ಪದ್ಯವೇ ಗೊತ್ತಿಲ್ಲ. ಸುಮಾರು ಅರ್ಧ ಗಂಟೆಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ಇನ್ನು ಮುಗಿಲಿಲ್ಲ. ಇಷ್ಟೊಂದು ಸಾಂಗ್ ಇರೋ ರಿಮಿಕ್ಸ್ ಸಾಂಗ್ ನಾ ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೆ ಮಕ್ಕಳು ಅಷ್ಟೇ ಹೊತ್ತು ಕುಣಿದು ಕುಪ್ಪಳಿಸಿದ್ದಾರೆ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಆ ಸ್ಟೆಪ್ಪನ್ನು ಮಾಡ್ತಾನೇ ಇದ್ದರು. ಯಾವುದೇ ಆಯಾಸ ಮುಖದಲ್ಲಿ ತೋರಿಸ್ತಾ ಇರಲಿಲ್ಲ, ಅಷ್ಟೇ ಎಂಜಾಯ್ ಮಾಡಿಕೊಂಡು ನಿಮ್ಮನ್ನು ಎಂಟರ್ಟೈನ್ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಎಲ್ಲ ಮಕ್ಕಳಿಗೆ. ಈಗ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆ ಮಕ್ಕಳ ಜೊತೆ ಅವರ ಪೇರೆಂಟ್ಸ್ ಕೂಡ ಊಟ ಮಾಡ್ಬೋದು. ಸ್ಟಾರ್ಟ್ ಮಾಡುವಲ್ಲ? ಓಕೆ, ಈಗ ಒಂದು ಸಣ್ಣ ಟೆಸ್ಟ್ ಮಾಡುವ. ಬಾಯ್ಸ್ ಸೈಡ್ ಆ್ಯಂಡ್ ಗರ್ಲ್ಸ್ ಸೈಡ್ ಯಾರು ಸ್ಟ್ರಾಂಗ್ ಅಂತ ನೋಡುವ. ಓಕೆ, ಫಸ್ಟ್ ನೀವೆಂತ ಮಾರೆ ಎಂಗೇಜ್ಮೆಂಟಿಗೆ ಬಂದರು, ಶಾಲೆಗಲ್ಲ. ಸೊ ಫುಲ್ ಜಾಲಿ ಮಾಡುವ. ಓಕೆ ಓಕೆ, ನೋಡುವ. ಈಗ ಫಸ್ಟ್ ಬಾಯ್ಸ್ ರೆಡಿ. ಬಾಯ್ಸ್ ಗೈಸ್, ಬಾಯ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ಬರಲಿ. ಗ್ರೂಮ್ ಸೈಡ್, ಸಾರಿ ಗ್ರೂಮ್ ಸೈಡ್. ಆರ್ ಯು ರೆಡಿ? ರೆಡಿ? 1 2 3 ಸ್ಟಾರ್ಟ್. ಜೋಶ್ ಇಲ್ಲ, ಇದ್ದವ್ರು ಸಾಕು, ಇದ್ದವ್ರು ಸಾಕು. ಓಕೆ, ಈಗ ನೆಕ್ಸ್ಟ್ ಒಮ್ಮೆ ಗರ್ಲ್ಸ್ ಸೈಡ್ ಇದು ಪವರ್ ನೋಡುವ ಹೇಗೆ ಉಂಟಂತ, ಮತ್ತೆ ನಿಮಗೆ ಅದು ಚೇರಪ್ಪಿಗೆ. ರೆಡಿ? ಆರ್ ಯು ರೆಡಿ? ಓಕೆ, ಈಗ ಬಾಯ್ಸ್. ಓಕೆ, ರೆಡಿ? 1 2 3. ಓ ಸೂಪರ್ ಸೂಪರ್, ಫುಲ್ ಫುಲ್ ಈಗ ಜೋಶಲ್ಲಿದ್ದಾರೆ. ದ ಬ್ರೈಡ್. ಸನಿ ಡ್ಯಾನ್ಸ್ 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 ಕಾಯ್ತಾ ಇದ್ದ ಒಂದು ಸಂದರ್ಭ ಬರ್ತಾ ಇದೆ. ಈಗ ಉಂಗುರ ತೊಡುವ ಕಾರ್ಯಕ್ರಮ. ನಮ್ಮ
ದೇವಿಕಾ ಮತ್ತು ಸುನೀತ್ ಅವರು ಎಂಗೇಜ್ ಆಗಿದ್ದಾರೆ ಅನ್ನೋ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತು ಎಂಗೇಜ್ಮೆಂಟ್ ಜೊತೆಗೆ ಇನ್ನೊಂದು ವಿಶೇಷ ದಿನ ಏನಂದರೆ ದೇವಿಕಳ ಹುಟ್ಟುಹಬ್ಬನೂ ಇವತ್ತೇ ಆಗಿರುತ್ತೆ. ಹಾಗಾಗಿ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಈ ಎಂಗೇಜ್ಮೆಂಟ್ ಸಂಭ್ರಮನೂ ಕೂಡ ನಡೀತಾ ಇದೆ. ಇದು ನನ್ನ ಬೆಂಗಳೂರಿನ ಫ್ರೆಂಡ್ ಕಳಿಸಿದ್ದು. ಥ್ಯಾಂಕ್ ಯು ದೀಪ, ಥ್ಯಾಂಕ್ ಯು ದೀಪ. ದೇವಿಕನ ಫ್ರೆಂಡ್ ದೀಪಾ ಅನ್ನೋರು ಈ ಕೇಕ್ನ ಸ್ಪೆಷಲ್ ಆಗಿ ಬರ್ಡೇ ಸ್ಪೆಷಲ್ ಅಂತೇಳಿ ಕಳಿಸಿದಾರಂತೆ. ಇನ್ನೇನೋ ಬರೆದಿದ್ದಾರೆ, ಎಂತ ಇದು ಬಾಟು ಪಕ್ಕಿ, ಹಾಂ ಇಂತ ಬರೆದಿದ್ದಾರೆ, ಬಾಟ್ ಪಕ್ಕಿ ಅಂತ ಹಾಕಿದ್ದಾರೆ. ನಿನ್ನನ್ನು ಕರಿತಿದ್ರ ಹಾಗೆ? ಇಲ್ಲ, ಬಾತು ಪಕ್ಕಿ ಅಂತ ಹಿಂದಿಯಲ್ಲಿ ಬರ್ತದೆ. ಓಕೆ, ಇಬ್ರು ಒಟ್ಟಿಗೆ ಕಟ್ ಮಾಡಿ. ಇದು ಸ್ಪೆಷಲ್ ಮೂಮೆಂಟ್. ಮೊದಲ ತುತ್ತು ತನ್ನ ಹುಡುಗನಿಗೆ. ಇವೆಂತ ಹಾಲು ಕುಡಿದ? ನಿಮ್ದು ಬರ್ಡೇಯಾ? ಇವರದ್ದು ಬರ್ಡೇ ಇವತ್ತು. ತನ್ನ ಮಾವ ಮತ್ತು ಅತ್ತೆಗಳೇ ಬರೀ ನೀವೇ ತಿಂತೀರಾ ಅಂತ ಹೇಳಿ ಕೂತ್ಕೊಂಡು ನೋಡ್ತಿದ್ದಾರೆ ಪ್ರೇಕ್ಷಕರು. ನಾನು ಹೇಳಿದೆ ಅದು ಬೇಕಲ್ಲ, ನಿಜ ಬೇಕು ತಾನೆ ಮಾಡುದು ಅದಕ್ಕೆಲ್ಲ. ಹುಡುಗನ ಕಡೆಯವರಿಂದ ಒಂದು ಸ್ಪೆಷಲ್ ಡಿಮ್ಯಾಂಡ್ ಇದೆ, ಏನು ಅಂತ ಅವ್ರ ಹತ್ರನೇ ಕೇಳೋಣ. ಒಂದು ಕಿಸ್ಸು ಕೊಡ್ಬೇಕಂತೆ ಸೃಜನ್ ಮತ್ತೆ ಶಿವಾನ್ ಹೇಳಿದ್ದು, ನಮಗೆ ಗೊತ್ತಿಲ್ಲ. ಅವರು ಹೇಳಿದ್ದು ಕೊಡ್ಬೇಕಂತೆ, ಮತ್ತೆ ಗೊತ್ತಿಲ್ಲ. ಆಯಿತು, ಕೊಡು. ಅವರೇ ಪ್ಲ್ಯಾನ್ ಮಾಡಿರ್ತಾರೆ. ಅದಲ್ಲ ಅದು ಪ್ಯಾಂಟ್ ಟೈಟ್. ಬಂತು 3, 2, 1 ಸ್ಟಾರ್ಟ್. ಧೈರ್ಯಕ್ಕೆ ಬರ್ಬೇಕಂತ. ಒಂದು ಎಳ್ದು ಕೊಡಿ ಅಂದರೆ ಫಸ್ಟ್ ಕೈ ಹಿಡ್ಕೋಬೇಕಂತೆ. ಫಸ್ಟ್ ಕೈ ಹಿಡ್ಕೋ, ಆಮೇಲೆ ಸ್ವಲ್ಪ ಮೇಲೆತ್ತು. ಓ, ಇಲ್ಲ ನನ್ನ ಹೆಂಡತಿ ಬಂದ್ರೆ ನಾನು ತೋರಿಸ್ತೇನೆ. ಇವರು ಹೆಂಡತಿಯಲ್ಲಿದ್ದಾರೆ. ಬನ್ನಿ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ, ಬನ್ನಿ. ಯಾಕೆ ಬನ್ನಿ, ನಿಮ್ಮ ಪೇರ್ ಮಾಡಲಿ, ಅದನ್ನು ನೋಡಿ ಅವ್ರು ಕಲೀಲಿ, ನೀವು ಸ್ಫೂರ್ತಿ ಆಗಬೇಕು. ಅದೇ ಅದು ಗೊತ್ತು, ಪೂರ್ತಿಯಾಗಿ ಇಲ್ಲಿ ಇದಲ್ಲ. ಬನ್ನಿ ಬೇಡವಾ? ಹಾಗಾದ್ರೆ ಬೇರೆ ಬೇಡ. ನೀವು ಅಲ್ಲೇ ಹೀಗೆ ಒಂದು ಮೈಮಲ್ಲಿ ಮಾಡಿ, ಮೈಮಲ್ಲಿ. ಅದು ಅವ್ರು ಹಾಗೆ ಮೈಮ್ ಮಾಡ್ತಾರೆ. ಶ್ರೇಯ ಪ್ರಶಾಂತ್ ಅವರು ಬೆಸ್ಟ್ ಜೋಡಿ ನನ್ನ ಪ್ರಕಾರ ಶ್ರೇಯ ಪ್ರಶಾಂತ್. ಇಲ್ಲ, ಜಗ್ಗಜ್ಜಿ ಕಾನುಷ ಚಿಕ್ಕಮ್ಮ. ವಿಷ
ಒಂದು ಹೇಳಿಕೊಡು. ಐ ಲವ್ ಯು. ಕೇಳಿಲ್ಲ ಕೇಳಿಲ್ಲ ಐ ಲವ್ ಯು. ಕೇಳಿಲ್ಲ, ಅದು ವಾಯ್ಸು ಸೊ ಒಳಗಿಂದ. ಐ ಲವ್ ಯು. ಐ ಲವ್ ಯು ಟು. ಅವರಿಗೆ ಕನ್ನಡ, ಅವ್ರು ಕನ್ನಡ ಪ್ರೇಮಿ ಅಂತ. ಓಕೆ ಓಕೆ, ಲೇಟ್ ಆಯಿತು. ಹೇಳ್ಬೇಕಾ? ಇದು ನನ್ನ ಫಿಯಾನ್ಸಿ, ಇದು ಮಾವ, ಇದು ಅತ್ತೆ, ಮತ್ತು ಇದು 3ನೇ ಅತ್ತೆ, ಇದು 2ನೇ ಅತ್ತೆ, ಇದು 2ನೇ ಮಾವ. 3ನೇ ಮಾವ ಫಾರಿನಲ್ಲಿದ್ದಾರೆ. ಇದು 3ನೇ ಮಾವಂದು ಸಣ್ಣ ಮಗಳು. ಇದು ನನ್ನ ನಾದಿನಿ. ಇದು 3ನೇ ಮಾವಂದು ದೊಡ್ಡ ಮಗ. ಇದು 2ನೇ ಮಾವಂದು ಮಗ. ಹೆಸರು ಗೊತ್ತುಂಟು. ಹೆಸರು ಹೇಳ್ಬೇಕಾ? ಅತ್ತೆ ಮಾವಂದು ಹೆಸರು ಹೇಳ್ಬಾರ್ದು. ಗಿಳಿ ಕಲರ್ ಸೀರೆಯ ತೊಟ್ಟು ಮಿಂಚುತ್ತಿರುವ ಅಕ್ಷತಾ ಹಾಗೂ ರಾಜೇಶ್ ಬಾವ ಅವರು ವೇದಿಕೆ ಮೇಲೆ 2 ಮಕ್ಕಳೊಂದಿಗೆ ಬಂದಿದ್ದಾರೆ. RV ರಿಧಿ ಅನ್ನೋ 2 ಮುದ್ದಾದ ಮಕ್ಕಳು. ನೆಕ್ಸ್ಟ್ ಫಂಕ್ಷನ್ ನಲ್ಲಿ ಇನ್ನಷ್ಟು ಮಕ್ಕಳೊಂದಿಗೆ ಬರಲಿ ಅಂತೇಳಿ ಹಾರೈಸೋಣ. ಮತ್ತೊಂದು ಗಿಳಿಯ ಕಲ್ಲರ್ನ ಸೀರೆ ಉಟ್ಟು ವಸ್ತ್ರಜ್ಞ ಸೀರೆಯಲ್ಲಿ ಮಿಂಚುತ್ತಿರುವ ಅನುಷಾಚಾರ್ಯ, ಪ್ರವೀಣ್ ಬಾವು ಕೂಡ ಇದ್ದಾರೆ. ಖ್ಯಾತ ಸ್ಕೆಚ್ ಆರ್ಟಿಸ್ಟ್, ಪೆನ್ಸಿಲ್ ಆರ್ಟ್ ಎಲ್ಲವನ್ನ ಆರ್ಟ್ ಮಾಡ್ತಾರೆ. ಜೂನಿಯರ್ ಶಾರುಖ್ ಖಾನ್ ಎಂದೇ ಖ್ಯಾತಿಯಾಗಿರುವ ಸಂತೋಷಾಚಾರ್ಯ ಅವರು, ಜೂನಿಯರ್ ಶಾರುಖ್ ಖಾನ್ ಎಂದೇ ಖ್ಯಾತಿಯಾಗಿರುವ ಸಂತೋಷಾಚಾರ್ಯ ಅವರು ಈಗ ವಿಶ್ ಮಾಡಲಿಕ್ಕೆ ಬರ್ತಿದ್ದಾರೆ. ಜೂನಿಯರ್ ಶಾರುಖ್ ಖಾನ್ ಎಂದೇ ಖ್ಯಾತಿಯಾಗಿರುವ ದಯವಿಟ್ಟು ಶಾರುಖ್ ಖಾನ್ ಅವರ ಒಂದು ಪೋಸ್ ಸಂತನದಿಂದ ಒಂದು ಜೂನಿಯರ್ ಶಾರುಖ್ ಖಾನ್ ಇದು ಮಿಮಿಕ್ರಿ ಪ್ಲೀಸ್. ಜೂನಿಯರ್ ಶಾರುಖ್ ಖಾನ್ ಅವರ ಮಿಮಿಕ್ರಿ ಏಯ್ ಯಾರೆಲ್ಲ ಬನ್ನಿ ಬನ್ನಿ ಬನ್ನಿ, ಜಗಜಿಕ ಬನ್ನಿ. ದೇವಿಕನ ಶಕ್ತಿ ಅವರ ಅಣ್ಣಂದಿರು ಮತ್ತು ಚಿಕ್ಕಪ್ಪಂದಿರ ಜೊತೆ ಫೋಟೋ ತೆಗೆದಿದ್ದಾರೆ. ಜೋಶ್ ರೆಡಿ 3, 2, 1 ಹುರೇ! ಜ್ಯೂಸ್ ಅಲ್ಲ, ಇದಕ್ಕೆ ಶಾರುಖ್ ಖಾನ್, ಜೂನಿಯರ್ ಶಾರುಖ್ ಖಾನ್ ಎಂದೇ ಖ್ಯಾತಿಯಾಗಿರೋ ಸಂತೋಷಾಚಾರ್ಯ ಅವರು ಶಾರುಖ್ ಖಾನ್ ಅವರು ಮಿಮಿಕ್ರಿ. ಶಾರುಖ್ ಖಾನ್ ಅವರು ಪ್ಲೀಸ್ 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 ದೇವಿಕನಿಗೋಸ್ಕರ ಒಂದು ದೇವಿಕನಿಗೋಸ್ಕರ ಶಾರುಖ್ ಖಾನ್. ಅದು ನೋಡಿ ನೋಡಿ ನೋಡಿ, ನಿಮಗೆ ಕುರಿನ ಶಾರುಖ್ ಖಾನ್ ಅಂತ ಗೊತ್ತಾಗೋದಿಲ್ಲ, ಆ ಥರ ಮಾಡ್ತಾರೆ. ಒಂದು ಮಾತಾಡು. ಪೂಜಾತಿಗೆಯ ಫ್ಯಾಮಿಲಿ, ಪೂಜಾತಿಗೆಯ ತಮ್ಮ ಪೂರ್ಣೇಶ್, ಆಮೇಲೆ ತಂಗಿ ಅವರು ಲಾಯರು, ಆಮೇಲೆ ಕೃತಿಕಾನ ಅಪ್ಪ, ಕೃತಿಕಾನ ಅಮ್ಮ. ಹೋಗ್ತಾ ಹೋಗು, ನಿನ್ನ ಹೆಂಡತಿ ಮಾರೆ, ನೀನೇ ಹೋಗ್ಬೇಕು. ಶ್ರೀ ಗುರುಭ್ಯೋ ನಮಃ. ನೂತನ ದಂಪತಿಗಳಿಗೆ ನಮ್ಮ ಕುಲದೇವರಾದಂತಹ ಕಾಳಿಕಾಂಬೆ ಹಾಗೂ ವಿಶ್ವಕರ್ಮ ಪರಬ್ರಹ್ಮ ದೇವರು, ಹಾಗೆ ನಮ್ಮ ಗುರುಮಠದ ಶ್ರೀ ಗುರುವರಿಯರು, ಹಾಗೆ ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳ ಪೂರ್ಣ ಆಶೀರ್ವಾದವಿರಲಿ. ಅವರ ದಾಂಪತ್ಯ ಜೀವನ 100 ವರ್ಷ ಯಾವುದೇ ಕುಂದು ಕೊರತೆಗಳ ಅಥವಾ ಯಾವುದೇ ದುಃಖ ದುಮ್ಮಾನಗಳ ಇಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಈ ಮನೆಯನ್ನು ಸದಾ ರಕ್ಷಣೆಯಾಗಿ ಮಾಡಿಕೊಂಡು ಬಂದಂತಹ ದುರ್ಗಾ ಪರಮೇಶ್ವರಿ, ಹಾಗೆ ಇಲ್ಲಿ ಸಮಸ್ತ ದೈವ ದೇವರುಗಳಾದಂಥ
ದೇವಗಳ ಆಶೀರ್ವಾದನೂ ಅವರಿಗೆಲ್ಲರಿಗೂ ಇರಲಿ ಅಂತೇಳಿ ಹಾರೈಸ್ತಾನೆ. ಹಾಗೆ ಸಮಸ್ತ ಈ ಬಂಧು ಎರಡೂ ಕುಟುಂಬಗಳಿಗೂ ಕೂಡ ಆ ದುರ್ಗಾ ಪರಮೇಶ್ವರ ಆಶೀರ್ವಾದ ಸದಾ ಇರಲಿ. ನಮ್ಮನ್ನೆಲ್ಲ ಹರಸಿಕೊಂಡು ಬಂದಂತಹ ದೈವದೇವರುಗಳು ಇದ್ದಾರೆ, ಅವರ ಆ ದೈವದೇವರುಗಳ ಆಶೀರ್ವಾದ ಸದಾ ಎರಡು ಕುಟುಂಬಕ್ಕೂ ಯಾವುದೇ ಕುಂದುಕೊರತೆಗಳಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಹಾಗೆ ಮಹತ್ವಪಾರ ಶ್ರೀ ಮಾಲಿಂಗೇಶ್ವರ ದೇವರುಗಳ ಆಶೀರ್ವಾದ ಇರಲಿ. ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೆ ಈ ಗ್ರಾಮದ ಒಡತಿಯಾದಂತಹ ಉಳ್ಳಾಲ್ತಿ ಅಮ್ಮನವರು ಕೂಡ ಆಶೀರ್ವಾದ ಸದಾ ಇರಲಿ ಅಂತೇಳಿ ಆಶಿಸುತ್ತೇನೆ. ಸುರಸುಂದರ ಸುರಸುಂದರ ನೀನೆಲ್ಲಿಗ ಆಯ್ತು. ಸುಂದರ ಫ್ಯಾಮಿಲಿ, ಸುಂದರ ಅಮ್ಮನ ಫ್ಯಾಮಿಲಿ, ಸುಂದರ ಫ್ಯಾಮಿಲಿ. ಸನಿತೋರ ಅಮ್ಮನ ಫ್ಯಾಮಿಲಿ, ಅಜ್ಜಿ ಮನೆ ಫ್ಯಾಮಿಲಿ ಬಂದಿದ್ದಾರೆ. ಸನಿತವರ ಅಮ್ಮನ ಕ್ಲಾಸ್ಮೇಟ್ಸ್ ಕೂಡ ಬಂದಿದ್ದಾರೆ, ಬರೋಡದಿಂದ ಬಂದಿದ್ದಾರೆ. ಬರೋಡ ಬ್ಯಾಂಕ್ ಅಲ್ಲ, ಅವಳ ಕ್ಲೋಸ್ ಫ್ರೆಂಡ್ ನಾನು. ಅಲ್ಲ ವ್ಲಾಗ್ ಎಲ್ಲ ನೋಡ್ತೇನೆ ನಾನು ಅಲ್ಲಿ ಸಹ. ಥ್ಯಾಂಕ್ ಯು. ತುಂಬ ವ್ಲಾಗ್ ನೋಡ್ತೇವೆ ಆಯ್ತಾ. ಇದು ಜೋಡಿ ನಂಬರ್. ನೀವು ಕೂಡ ನೀವು ಬರೋಡ ನಾನು ಮ್ಯಾಂಗ್ಳೂರು. ಬ್ಯಾಂಗ್ಳೂರು. ಅಲ್ಲ ನೀವು ಅಲ್ಲಿಂದ? ನನ್ನ ಕ್ಲೋಸ್ ಫ್ರೆಂಡ್ ನನ್ನದು ನೀತಾ. ಒಳ್ಳೆದಾಗಿ. ಅವರು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ ನೋಡಿ. ಏ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾರ್ದು ಫ್ರೆಂಡ್ದಾ? ಯಾರ್ದು ಫ್ರೆಂಡ್ಶಿಪ್ಪು ಇದು? ಯಾರ ಹೆಸರು? ನಮ್ಮದು 4 ಮಂದಿ ಇದೆ ಸರ್ ಫ್ರೆಂಡ್ಸ್. ಹೌದಾ? ಒಬ್ಬೊಬ್ಬೊಬ್ಬ ಇದು ಅವರ ಹಸ್ಬೆಂಡ್. ಹಸ್ಬೆಂಡ್ ಇದು ಫೋಟೋ. ಏ ಪ್ರಜ್ಞಾ ಎಲ್ಲಿದ್ದಿ ಈಗ? ಇವ್ರು ನೋಡಿ ಹಸ್ಬೆಂಡ್ ಇದ್ದು ಟ್ಯಾಟೂ ಹಾಕ್ಸಿದ್ದಾರೆ. ಫ್ರೆಂಡ್ಸ್ ಇದ್ದು ಸ್ವಲ್ಪ ಜಾಸ್ತಿ ಹೇಳಿ. ಓಲ್ಡ್ ಅಂದರೆ ಚಿಕ್ಕದಿರುವಾಗ ಸ್ಟಾರ್ಟ್ ಆದದ್ದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದು ಟ್ಯಾಟೂ ಹಾಕಿದ್ದಾರೆ ನೋಡಿ. ಅವರ ಹೆಸರನ್ನು ಕೂಡ ಟ್ಯಾಟೂ ಹಾಕ್ಸಿದ್ದಾರೆ. ಸೂಪರ್. ಯಾರೆಲ್ಲ ಹೆಸರು ಇದೆ? ನೀತಾ, ಅಕ್ಷತಾ ಮತ್ತು ಜ್ಯೋತಿ. ನೀವು 4 ಮಂದಿ ಫ್ರೆಂಡ್ಸ್. ಒಳ್ಳೆಯದಾಗಲಿ, ಹೀಗೆ ಇರಲಿ. ದೇವಿಕನ ಮರ್ಲು ಕಸಿನ್ಸ್ಗಳು. ಏನು ಹೇಳ್ತೀವಿ ದೇವಿಕನಿಗೆ? ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಅಷ್ಟೇ. ಕಂಗ್ರ್ಯಾಟ್ಸ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ. ನಾನು ಕೇಳೋದಿಲ್ಲ ಬಿಡು. ದೇವಿಕನ ಅಮ್ಮನ ತಂಗಿಯ ಫ್ಯಾಮಿಲಿ, ಭವ್ಯತ್ತಿಗೆಯ ಫ್ಯಾಮಿಲಿ ಬಂದಿದ್ದಾರೆ ಬೆಳ್ತಂಗಡಿಯಿಂದ. ಓ ಇವನು ಭಾರಿ ಆರಾಮ್ಸೆ ಕೂತ್ಕೊಂಡು ನಿಂತ್ಕೊಂಡು ತೆಗಿಯ ಬರೋದಿಲ್ಲ ಕೂತ್ಕೊಂಡು. ನಮ್ಮ ಸೌಮ್ಯ ಫ್ಯಾಮಿಲಿಯವರು ಬಂದಿದ್ದಾರೆ. ಶಶಾಂಕ್ ಅವರ ಫ್ಯಾಮಿಲಿ ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿ. ವಿರಾಟ್ ಕೊಹ್ಲಿ ಅಂತೆ ನಿಂತಿರುವ ಆಯ್ತು ಹೋಗು, ಇನ್ನೆಷ್ಟೊತ್ತು ನಿಲ್ತಿ. ಶ್ರೀ ದಿಗ್ವಿಜಯಂ ಫ್ಯಾಮಿಲಿ, ನಮ್ಮ ಜಗಚಿಕ್ಕನ ಹೆಂಡತಿ ಅನುಷ ಚಿಕ್ಕಮ್ಮ ಅವರ ತಾಯಿ ಮನೆ ಫ್ಯಾಮಿಲಿ. ವೇದಿಕೆಯ ಮೇಲೆ ತೂಕದ ಮಾತುಗಳನ್ನ ಆಡುವ ತೂಕದ ವ್ಯಕ್ತಿ ಅಭಿಷೇಕಾಚಾರ್ಯ ಅವರ ಫ್ಯಾಮಿಲಿ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವ ಅಭಿ ಆಚಾರ್ಯ ಅವರಿಗೆ ಜೋರಾದ ಚಪ್ಪಾಳೆ. 5 ಕೋಟಿ ಕನ್ನಡಿಗರ ಆಸ್ತಿ ಲಂಗೋಟಿ. ಎಲ್ಲ ಫೇವರೇಟ್ ಆಂಟಿ ಕವಿತಾ ಆಂಟಿ. ಸ್ವಾತಿ ಆಚಾರ್ಯ ಅವರ ಫ್ಯಾಮಿಲಿ, ಖ್ಯಾತ ಶಿಲ್ಪಿ ಪಚ್ಚು, ವಸ್ತ್ರಜ್ಞ ಸಾರಿಯಲ್ಲಿ ಮಿಂಚುತ್ತಿರುವ ಸ್ವಾತಿ ಆಚಾರ್ಯರನ್ನು ನೋಡದೆ ಚಂದ. ಕೇಶವಣ್ಣನಿಗೆ
ಕೇಶವಣ್ಣ ಸ್ಟೇಜ್ ಮೇಲೆ ಬಂದಾಗ ಅಭಿಮಾನಿಗಳಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಅಮ್ಮೈ ಜಯರಾಮಮ್ಮ ಕೂಡ ಬಂದಿದ್ದಾರೆ. ಎಲ್ಲರೂ ನಿಶ್ಶಬ್ದದಿಂದ ಸಹಕರಿಸಬೇಕು. ಅಲ್ಲಿ ಕೇಶವಾಚಾರ್ಯ ಅವರು ವೇದಿಕೆಯಿಂದ ಕೆಳಗಿಳಿಬೇಕಾದ್ರೆ ಬಾಡಿ ಗಾರ್ಡ್ಸ್ ಬಂದು ಅವರ ರಕ್ಷಣೆಗೆ ನಿಲ್ಲಬೇಕಾಗಿ ವಿನಂತಿ. ಯಾರು ಕೂಡ ನೂಕುನುಗ್ಗಲ ಮಾಡಬಾರ್ದು. ಕೇಶವಾಚಾರ್ಯ ಅವರು ಹೋಗುವ ದಾರಿಯಲ್ಲಿ ಎಲ್ಲವನ್ನ ದಾರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ದಯವಿಟ್ಟು ಅಲ್ಲಿ ಯಾರು ನೂಕುನುಗ್ಗಲು ಮಾಡಬಾರ್ದು. ಕೇಶವಾಚಾರ್ಯ ಅವರ ಮೇಲೆ ಯಾರು ಬೀಳಬೇಡಿ ದಯವಿಟ್ಟು. ಒಬ್ರು ಬೀಳ್ತಿಲ್ವ ಅಲ್ಲಿ? ಪ್ರಶಾಂತಾಚಾರ್ಯ ಅವರು ಬಂದಿದ್ದಾರೆ. ವಸ್ತ್ರಜ್ಞ ಸೀರೆಯಲ್ಲಿ ಮಿಂಚುತ್ತಿರುವ ಪ್ರಶಾಂತಾಚಾರ್ಯ ಅವರ ವೈಫ್ ಪೂಜಾಚಾರ್ಯ ಹಾಗೂ ಪೂರ್ಣೇಶ್ ಮತ್ತು ಲಾಯರ್ಸ್ ಮೇಡಮ್ 2 ಸಲ ಫೋಟೋದ ಅರ್ಬಿಗೆ ಬಂದಿದ್ದಾರೆ. ನಮ್ಮ ಪುನಮಿಯ ಸ್ಮೈಲ್ ನೋಡೋದೇ ಚಂದ. ನಮ್ಮ ಪೂರ್ಣೇಶ್ ಅವ್ರ ಲೆಕ್ಚರ್ ಯಾವುದು? ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲಿ? ಶ್ರೀನಿವಾಸ್ ಕಾಲೇಜಿನ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರು ನೋಡಿ. ನಮ್ಮ ಸರ್ ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ. ನಮ್ಮ ನಮ್ಮ ಮಾಮೇಶ್ವರದ ಡಿ ಬಾಸ್ ಎಂದು ಖ್ಯಾತಿಯಾಗಿರುವ ಪ್ರಸಾದಾಚಾರ್ಯ ದರ್ಶನ್ ಅವರನ್ನೇ ಹೋಲುತ್ತಿರುವ ನಮ್ಮ ಪ್ರಸಾದಾಚಾರ್ಯ ಅವರು ವಿಶ್ ಮಾಡಲು ಬಂದಿದ್ದಾರೆ. ಎಷ್ಟೊತ್ತು ನಿಲ್ತಿಯಪ್ಪ ಬಾ. ಹಲೋ ಮೈಕ್ ಏನಾಯ್ತಾ? ಭೂಮಿ ತೂಕದ ಹೆಣ್ಣು ಪ್ರತಿಮಾಚಾರ್ಯ ಅವರು. ಭೂಮಿ ತೂಕದ ಹೆಣ್ಣು ಪ್ರತಿಮಾಚಾರ್ಯ ಅವರು ಮತ್ತೆ ಬಾವ್ ಲೋಕೇಶ್ ಬಾವ್ ಇದ್ದಾರೆ, ಅವರ ಫ್ಯಾಮಿಲಿ. ಹಲೋ ಅವಳೇ ಆಫ್ ಮಾಡಿದ್ಲ ಅಂತ. ಆ ಬೀಳುವ ಸಂದರ್ಭದಲ್ಲಿ ಅದನ್ನು ಒಂದೇ ಬೆರಳಲ್ಲಿ ಹಿಡಿದು ನಿಲ್ಲಿಸಿರುವ ನಮ್ಮ ಸೌಮ್ಯ ಅವರಿಗೆ ಜೋರಾದ ಚಪ್ಪಾಳೆ. ಸಮರ್ ಸೌಮ್ಯ ಫ್ಯಾಮಿಲಿಯ ಶಕ್ತಿಮಾನಿ. ಓ ಅಂತ ಚಿಕ್ಕಮ್ಮನ ಚೈಲ್ಡ್ಹುಡ್ ಫ್ರೆಂಡ್ ಯಶೋಧ ಅವರು 1ನೇಯಿಂದ ಕ್ಲಾಸ್ಮೇಟ್ ಅಂತೆ. ಇವರ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಒಂದೇ ಊರಿಗೆ ಬಂದಿದ್ದೇವೆ, ಮದುವೆಯಾಗಿ ಒಂದೇ ಊರಿಗೆ ಬಂದಿದ್ದೇವೆ. ಇಲ್ಲಿ ಅವನು ಓ ಮಾಣಿ ಅವರು. ನಮ್ಮ ಇವರದ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಹೇಗಿದೆ ಅಂದರೆ ಹೇಗಿದೆ ಅಂತ ಬೇಡ ಅದು ಅಲ್ಲ, ಖುಷಿ ಏನಂದ್ರೆ ನಮ್ಮ ಜೊತೆ ಜೂನಿಯರ್ ಶಾರುಖ್ ಖಾನ್ ಅವರು ನಮ್ಮ ಜೊತೆನೆ ಇದ್ದು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಯಾರ್ದು ಮಗಂದು ಯಾರ್ದು? ವರ್ಷನ ಮಾವಂದು. ಓ ದೇವಿಕನಿಗೆ ಎಂಗೇಜ್ಮೆಂಟ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಅಲ್ವಾ? ಅವ್ರು ತಂದದ್ದು ಸುಮ್ಮನೆ. ಇಲ್ಲ ಅವರೇ ತಂದದ್ದು ಸುಮ್ಮನೆ. ಹೋಗೋಕೊಂಡೋಗ್ತಾರೆ. ಅಭಿನಯ ಚಕ್ರವರ್ತಿ ಸುದೀಪ್ ಅವರಿದ್ದಾರೆ ನೋಡಿ, ಅವರೇ ಫೋಟೋ ತೆಗೆದಿದ್ದಾರೆ. ಜೂನಿಯರ್ ಆಚೆ ಪ್ಯಾನ್ ಮಾಡ. ಜೂನಿಯರ್ ಸುದೀಪ್ ಸರ್ ಈಗ ಇಲ್ಲಿಯಾ? ನಿನ್ನ ಮುಂದೆ ಇದ್ದಾರಲ್ಲವಾ, ಈಗ ಇಲ್ಲಿ ಫೋಟೋ ತೆಗಿ. ಜೂನಿಯರ್ ಸುದೀಪ್ ನಮ್ಮ ಜಗಜಿಕ್ಕ ಅವರ ಫ್ಯಾಮಿಲಿ. ಹಾಗೆ ಇಲ್ಲಿ ನೋಡಿ ಬುಲೆಟ್ ಪ್ರಕಾಶ್ ಅವರ ಮಗ ರೆಬಲ್ ಸ್ಟಾರ್ ರಾಘವೇಂದ್ರಾಚಾರ್ಯ ಅವರ ಫ್ಯಾಮಿಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ವೆರೈಟಿ ಎಫೆಕ್ಟ್ಸ್ ಜೊತೆ ನೋಡ್ಬೋದಾದ ಟಿಕ್ಟಾಕ್ ಸ್ಟಾರ್ ನಮ್ಮ ಸಮರ್ ಸೌಮ್ಯ ಕೂಡ ಇದ್ದಾರೆ. ಅಭಿಮಾನಿಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ತಿಂದು ಹೋಗಬೇಕಾಗಿದೆ. ಜೂನಿಯರ್ ಶಾರುಖ್ ಖಾನ್ ಅವರ ಫ್ಯಾಮಿಲಿ. ಅವಳ ಸ್ವಭಾವ ಹೇಳ್ಬೇಕು, ದೇವಿಕನ ಸ್ವಭಾವ.
ಪಿಂಕಿ ಮತ್ತು ವರ್ಷ ದೇವಿಕನ ಕ್ಯೂಟೆಸ್ಟ್ ಸಿಸ್ಟರ್ಸ್ ಇಬ್ಬರು ಕೂಡ. ಅದ್ರಲ್ಲಿ ಪಿಂಕಿ ಏನಿಲ್ಲ, ವರ್ಷ. ಈಗ ಹನಿ ಗೈಸ್ ಫೋಟೋ ಈಗ ಇವಳ ಹತ್ರ ಚಂದ ಕನ್ನಡ ಮಾತಾಡ್ತಾಳೆ ಇವಾಗ. ಈಗ ಯಾಕೆ ಕನ್ನಡ ಗೊತ್ತಿಲ್ವಾ? ಅದು ಇಂಗ್ಲೀಷಾ? ಇಂಗ್ಲೀಷ್ ಮಾತಾಡಿ. ಅರಬಿ ಅಬಿಬಿ. ಓಕೆ, ಸನೀತಾ ಅವರ ಫ್ಯಾಮಿಲಿ ಕೂಡ ಇಲ್ಲಿ ಬಂದಿದ್ದಾರೆ. ಒಂದು ಗ್ರೂಪ್ ಫೋಟೋ ತೆಗೆದಿದ್ದಾರೆ. ಓಂ ಅಂತೇಳಿ ಮಕ್ಕಳು ಅಳ್ಳು ನಿಲ್ಲಿಸ್ತಾರೆ. ತಗೊಳ್ಳಿ, ಅಳ್ಳು ನಿಲ್ಲಿಸಿ. ಓಕೆ, ಫೋಟೋ. ಒಂದು ಸುಂದರವಾದ ಫ್ಯಾಮಿಲಿ, ನಮ್ಮಂತೆ ಜೇನುಗೂಡು ಕುಟುಂಬ, ನಮ್ಮ ದೇವಿಕಾ ಸೇರೋ ಒಂದು ಅದ್ಭುತವಾದ ಫ್ಯಾಮಿಲಿ ಜೊತೆ ಗ್ರೂಪ್ ಫೋಟೋ. ಹುರೇ! ಯಾವಾಗಲೂ ದೇವಿಕಾ ಒಂದೇ ಮಾತು ಹೇಳ್ತಿದ್ದು, ಯಾವಾಗಲೂ ಇಲ್ಲಿಗೆ ಬರೋ ಅತ್ತಿಗೆ ನೋಡಬೇಕಾದ್ರೆ ದೇವಿಕಾ ಹೇಳ್ತಿದ್ದು ಒಂದೇ ಮಾತು, ಅತ್ತಿಗೆ ಬರೋರು ಜಾಯಿಂಟ್ ಫ್ಯಾಮಿಲಿಗೆ ಸೇರ್ತಾರೆ, ನಾನು ಹೋಗೋ ಫ್ಯಾಮಿಲಿ ಹೇಗಿರುತ್ತೋ ಅಂದರೆ ಅವಳಿಗೆ ಆಸೆ ಇದ್ದದ್ದು ಜಾಯಿಂಟ್ ಫ್ಯಾಮಿಲಿ ಸೇರಬೇಕು ಅಂತ. ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬದುಕ್ತಿದ್ದೀರಿ. ಅವಳ ಆಸೆ ಅಂತೆ ಅವಳು ಕೂಡ ಜಾಯಿಂಟ್ ಫ್ಯಾಮಿಲಿಗೆ ಸೇರಿದ್ದಾಳೆ.